ಕದನ ಜೋರಾಗ್ತಾ ಇದೆ. ಡಿಸಿಎಂ ಡಿಕೆ ಇವತ್ತು ದೆಹಲಿ ಫ್ಲೈಟ್ ಅನ್ನು ಹತ್ತಿದ್ದಾರೆ 9 ಗಂಟೆಗೆ. ದೆಹಲಿಯಲ್ಲಿ ವಾಸ್ತವ್ಯ. ಡಿಕೆ ತಂತ್ರ ಏನು? ಪವರ್ ಶೇರಿಂಗ್ ಸಂಧಾನ ಸೂತ್ರಕ್ಕೆ ವೇದಿಕೆ ರೆಡಿ ಆಗಿದೆಯಾ? ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಆಗ್ತಾರ ಡಿಕೆ. ಕುತೂಹಲ ಕೆರಳಿಸಿದಂತ ಡಿಸಿಎಂ ಡಿಕೆ ದೆಹಲಿ ಭೇಟಿ. ಇತ್ತೀಚೆಗೆ ಸಿದ್ದರಾಮಯ್ಯ ಸದನದಲ್ಲೇ ಅಧಿವೇಶನದಲ್ಲೇ ಹೇಳಿದ್ರು, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ, ನನಗೆ ವಿಶ್ವಾಸ ಇದೆ ಅಂತ, ಯಾವುದೇ ಬದಲಾವಣೆ ಇಲ್ಲ, ನಾನೇ ಸಿಎಂ ಆಗಿರ್ತೀನಿ ಅಂತ. ಇನ್ನೊಂದ್ ಕಡೆ ಅವರ ಬೆಂಬಲಿಗರು ಶುಭ ಸೂಚನೆ ಬರುತ್ತೆ. ಒಂದಷ್ಟು ಟೆಂಪಲ್ ರನ್ ಸಂದರ್ಭದಲ್ಲೂ ಕೂಡ ನಾವು ಇದನ್ನ ನೋಡಿದ್ದೇವೆ. ಇನ್ನು ಕಾಂಗ್ರೆಸ್ ಪಾಳೆಯದ ಪಟ್ಟದಾಟ. ಹೈಕಮಾಂಡ್ 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 ನಾಯಕತ್ವ ಬದಲಾವಣೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಯಾರನ್ನೇ ಕೇಳಿದ್ರು ಎಲ್ಲರ ಬೆರಳು ಸೀದಾ ಹೈಕಮಾಂಡ್ ಕಡೆಗೆ ತಿರುಗುತ್ತೆ. ಆದ್ರೆ ಗೊಂದಲ ಬಗೆಹರಿಸಬೇಕಿದ್ದ ಮಲ್ಲಿಕಾರ್ಜುನ ಖರ್ಗೆ ಅರ್ಥಾತ್ ಹೈಕಮಾಂಡ್ ನ ಭಾಗವಾಗಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗೊಂದಲ ಸೃಷ್ಟಿ ಮಾಡಿದ್ದು ಹೈಕಮಾಂಡ್ ಅಲ್ಲ, ಇಲ್ಲಿ ಲೋಕಲ್ ಆಗಿ ಏನಾಗಿದೆಯೋ ಇಲ್ಲೇ ಸೆಟ್ಲ್ ಮಾಡ್ಕೊಳ್ಳಿ ಅಂದಿದ್ದಾರೆ. ಎಲ್ಲ ನೀವು ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟ್ಲ್ ಮಾಡ್ಕೋಬೇಕದನ್ನ. ಗೊಂದಲ ಬಗೆಹರಿಸಬೇಕಿದ್ದ ಹೈಕಮಾಂಡೇ ಕೈ ಚೆಲ್ಲಿ ಕೂತಿದ್ದ. ಖರ್ಗೆ ಲೋಕಲ್ ಸೂತ್ರವನ್ನ ಸುತರಾಮೊಪ್ಪದ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಏನ್ ಡಿಸಿಷನ್ ತಗೋತಾರೆ ಅದು ಅಂತ ನೋಡ್ಕೋಬೇಕು ಅಂತ ಮೊನ್ನೆ ಚರ್ಚೆ ಮಾಡಿದೀವಿ. ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ನೀವು ಸೃಷ್ಟಿ ಮಾಡಿರೋ ಸಮಸ್ಯೆಯನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂದಿದ್ರು.